कभी न्यूज नेशन में मैं हूं आबिद हुसैन शेख। दंगे में घायलों को मिलने पहुंचे एडीजीपी आलोक कुमार। पिछले कुछ दिन पहले बागलकोट जिला केरूर के कोलगेरी क्रॉस के पास दो गुटों के बीच मारपीट हुई थी, जिसमें कई लोग घायल होकर अब तक हॉस्पिटल में इलाज करवा रहे हैं। इस घटना के बाद राज्य के लॉ एंड ऑर्डर एडिशनल डायरेक्टर जनरल ऑफ पुलिस आलोक कुमार ने बागलकोट शहर के दो अलग अलग हॉस्पिटल्स में इलाज करवा रहे दोनों गुटों के घायलों से मुलाकात करके उनका हालचाल जानते हुए बसवन्ना जी के शांति के सिद्धांतों पर चलकर जिंदगी गुजारने की सलाह दी और दोबारा इन गलत कामों में शामिल न होने की सख्त सूचना भी दी एडीजीपी आलोक कुमार ने। तो ये बोलो उसके तो ही मारा। आप चोट लगी आपको? मेरे को दो तीन मारा, मारने के बाद मेरे को इस तरफ मारा। मारने के बाद मेरे को जो अंदर पानी जाके प्रोटेक्शन रात खाने आले रोटी पका खावे रुपए के खानो इस रोटी देने आले सर पता है जो अपना रोजी रोटी चला रहा है ऐसे करके उसको ऐसे करना हमारी गलती रहे तो देखो हत्ती जने भी साले करते सर नम तप्पिದ್ರೆ ಹಿಂಗೈತೆ ಅಂತ ಕೇಳುರಾ ಕೇಳ್ರಿ ಇವರು ಈಗ ಯಾರು ಬೇರೆ ಇದ್ದಾನೆ ಅವ್ರಿಗೆ ನಾವು ಎಷ್ಟೇ ಮಾಡ್ರಿ ಸರ್ ಅವ್ರು ಹೆಚ್ಚು ಬಲ್ಕ್ ಕೊಟ್ಟಾರ ಅಂದ್ರೆ ನಾವು ಆಕೆ ನಾವು ಮಾಡಲ್ಲ। ಯಾರ್ಯಾರ ಕೆಲವು ಜನ ಅವ್ರ ಹೆಸರು ಗೊತ್ತಿದೆ ಅವ್ರಿಗೆ उधर अटैक करे ठीक है आएंगे कुलगेरी क्रॉस हम कभी आएंगे दावा। अरे वाह। ಹೇಳ್ಕೊಂಡು ಹೊಡೆದಾಟ ಮಾಡ್ತೀವಿ ಬಗ್ಗಾಟ ಮಾಡ್ತೀವಿ ಆದ್ರೆ ಏನ್ ಹೇಳಿದ್ರು ಬಸವಣ್ಣ ಅವರನ್ನು ಹೇಳಿದ್ದಾರೆ ದಯವೇ ಧರ್ಮ ನಾವೆಲ್ಲರೂ ಮರ್ತು ಬಿಟ್ಟು ಯಾರು ಆಗಲಿ ಇನ್ನೂವರೆಗೆ 26 ಜನ ದಸ್ತಗೀರಾಗಿದ್ದಾರೆ, ಅದು ಎಲ್ಲ ಕೇಸ್ ಸೇರಿ। ಈಗ ಆದರೆ ಯಾಸಿನ್ ಪಿಂಡಾರಿ ಇನ್ನೂ ದಸ್ತಗೀರಾಗಿಲ್ಲ, ಅವನು ಆದಷ್ಟು ಬೇಗನೆ ದಸ್ತಗೀರಾಗಬೇಕು। ನಾನು SP ಅವರಿಗೆ ನಾನು ನಿರ್ದೇಶನ ನೀಡಿದ್ದೇನೆ। ನಾಳೆ ಇವತ್ತು 15 ದಿವಸ ಬಹುಶಃ ಆಗುತ್ತೆ, 2 ವಾರ ಇವತ್ತು ಬಹುಶಃ ಆಗ್ತಾ ಇದೆ, ಅದು ಆದಷ್ಟು ಬೇಗನೆ ಆಗಬೇಕು। ಮತ್ತು ಬೇರೆ ಕೂಡ ಯಾರು ಇತರ ಆರೋಪಿ ನಿಜವಾದಲ್ಲಿ ಇದ್ದಾರೆ, ಕೆಲವು ಜನ ಅದು CCTV ಅದು ಲಭ್ಯ ಇದೆ, ಕೆಲವು ಜನ ಐ ವಿಟ್ನೆಸ್ ಯಾರು ಇದ್ದಾರೆ, ನಾವು ಸಾಕ್ಷ್ಯ ಆಧಾರ ಮೇಲೆ ಅವ್ರಿಗೆ ನಾವು ದಸ್ತಗೀರು ಮಾಡ್ತೀವಿ। ಮತ್ತು ನಾನು ಅಷ್ಟೇ ಎಲ್ಲ ಕೇಳೋದು, ಯಾರು ನಿಜವಾದ ಆರೋಪಿ ಇದ್ದಾರೆ ತಾನೇ ಬರಬೇಕು, ಅವ್ರ ಸಲುವಾಗಿ ಸುಮ್ಮನೆ ಬೇರೆ ಜನ ಅವರು ಭಯಭೀತ ಆಗಿ ಅವರು ಬೆದರಿಕೆಯಿಂದ ಅವರು ಹೆದರಿಸಿದ್ದು ಹೊರಗಡೆ ಅವರು ಓಡಿ ಹೋಗಿದ್ದಾರೆ, ಅದು ಬೇಕಾಗಿಲ್ಲ। ಊರಿನಲ್ಲಿ ಒಂದು ನಮ್ಮ ಪ್ರಕಾರ ಜನಕ್ಕೆ ನೆಮ್ಮದಿ ಆಗಬೇಕು, ಮತ್ತು ಅವರು ಒಂದು ನಾರ್ಮಲ್ ಲೈಫಲ್ಲಿ ಸ್ಟಾರ್ಟ್ ಆಗಬೇಕು।
ಮತ್ತು ಮುಂದೆ ನಾವು ಇದು ಏನಾದರೂ ಇದೇ ರೀತಿ ಘಟನೆ ಮತ್ತೆ ಸಣ್ಣ ಪುಟ್ಟ ಘಟನೆ ಕೂಡ ಆಗಬಾರ್ದು. ಅದರ ಸಲುವಾಗಿ ಏನು ಕ್ರಮ ತಗೊಳ್ಬೇಕು ನಾನು ನಾಳೆ ನಮ್ಮ SP ಅವರಿಗೆ ನಾನು ನಿರ್ದೇಶ ಕೊಡ್ತೀನಿ. और खबरों के लिए देखते रहिए बी न्यूज़ नेशन।